ನಮ್ಮ ಭಾರತದ ಸ್ಪಿನ್ ಬಗ್ಗೆ ಹೇಳೋದಾದ್ರೆ ವರ್ಲ್ಡ್ ಕ್ಲಾಸ್ ಸ್ಪಿನ್ ಇದೆ ಈಗಿರುವಂಥದ್ದು ಗಮನಿಸಿದ್ರೆ. ಯಾಕೆಂದ್ರೆ 4 ಜನ ಸ್ಪಿನ್ನರ್ಸ್ ಇದ್ದಾರೆ. ಒಂದು ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಮಿಸ್ಟ್ರಿ ಸ್ಪಿನ್ನರ್ ಅಂತ ಕರ್ಸ್ಕೊಳ್ಳುವಂತ ವರುಣ್ ಚಕ್ರವರ್ತಿ ಇದ್ದಾರೆ. ಅದರ ಜೊತೆಗೆ ಕುಲ್ದೀಪ್ ಯಾದವ್ ಕೂಡ ಇರುವಂಥದ್ದು. ವರುಣ್ ಚಕ್ರವರ್ತಿ ಲೀಗ್ ಹಂತದಲ್ಲಿ ನಡೆದಂತ ಮ್ಯಾಚ್ ನಲ್ಲಿ 5 ವಿಕೆಟ್ ಪಡ್ಕೊಂಡಿದ್ರು ನವಿತಾ. 5 ವಿಕೆಟ್ಗಳು ಕೂಡ ಮೇನ್ ವಿಕೆಟ್ಸ್ಗಳೇ. ಅವ್ರ ಬೌಲಿಂಗಿಗೆ ಬ್ಯಾಟಿಂಗ್ ಮಾಡಲಿಕ್ಕೆ ಪರದಾಟ ಮಾಡಿಬಿಟ್ಟಿದ್ರು ನ್ಯೂಜಿಲೆಂಡ್ ಅವರು. ಅಲ್ಲಿ ಮೇಯ್ನ್ ಆಗಿ ನಮಗೆ ಬೇಕಾಗಿರುವಂತ ವಿಕೆಟ್ಸ್ ಅಂದ್ರೆ ವಿಲ್ ಯಂಗ್ ಆಗಿರ್ಬೋದು, ಮತ್ತೊಂದ್ ಕಡೆ ರಚಿನ್ ರವೀಂದ್ರ, ವಿಲಿಯಮ್ಸನ್. ಈ 3 ಜನನ ಏನಾದ್ರೂ ಬೇಗ ಕಟ್ಟಿ ಹಾಕಿದ್ದೆ ಆದ್ರೆ, ಬೇಗ ಔಟ್ ಮಾಡಿದ್ದೆ ಆದ್ರೆ ಭಾರತ ಸ್ಪಷ್ಟವಾಗಿ ಮೇಲುಗೈಯನ್ನ ಸಾಧಿಸಿದಂತ ಆಗುತ್ತೆ. ಕಾದ್ ನೋಡ್ಬೇಕು ಎಷ್ಟು ಮಟ್ಟಿಗೆ ಕಟ್ಟಾಕುವಂತ ಪ್ರಯತ್ನ ಮಾಡ್ತಾರೆ ಅಂತ. ವಿಲಿಯಮ್ಸನ್ ಇದಾರಲ್ಲ, ಇದು ವರ್ಲ್ಡ್ ವೈನ್ ತರ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಬೆಟರ್ ಅಂಡ್ ಬೆಟರ್ ಅಂತ ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯ ವಿಲಿಯಮ್ಸನ್ ಪರ್ಫಾರ್ಮೆನ್ಸ್ ಇದೆ. ಅವ್ರದ್ದು ಕ್ಯಾಪ್ಟನ್ಸಿ ಹೋದ ನಂತರ ಕಂಪ್ಲೀಟ್ಲಿ ಅವ್ರು ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಒಳ್ಳೆ ಬೆಸ್ಟ್ ಔಟ್ಕಮ್ ಬರ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ವಿಲಿಯಮ್ಸನ್ ಇವತ್ತು ಯಾವ ರೀತಿಯ ಪರ್ಫಾರ್ಮ್ ಮಾಡ್ತಾರೆ ಅದು ಮೇನ್ ಆಗಿ ನ್ಯೂಜಿಲೆಂಡ್ ಬ್ಯಾಟಿಂಗ್ ಮತ್ತೆ ಅವರ ಸ್ಕೋರ್ ಮೇಲೆ ನಿಂತಿದೆ. ಎಸ್, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ ಹಿಂದಿನ ಮ್ಯಾಚ್ಗಳಲ್ಲಿ ಕೂಡ ಭಾರತದ ಚೇಸಿಂಗ್ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಈಗ ಮತ್ತೆ ಅಂಥದ್ದೇ ಅವಕಾಶ ಸಿಕ್ಕಿದೆ. ಭಾರತದ ಆಟಗಾರರು ಇವತ್ತು ತಮ್ಮ ಶಕ್ತಿ ಪ್ರದರ್ಶನವನ್ನು ಇಲ್ಲಿ ತೋರಿಸಬೇಕಾಗಿದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇವರನ್ನ ಕಟ್ಟಿ ಹಾಕುವಲ್ಲಿ ಹೇಗೆ ಈ ಸಲ ನ್ಯೂಜಿಲೆಂಡ್ ಅನ್ನ ಅತಿ ಕಡಿಮೆ ಅಂಕಗಳಲ್ಲಿ ಅಂದ್ರೆ ರನ್ಗಳಲ್ಲಿ ಕಟ್ಟಿ ಹಾಕ್ತಾರೆ ಅನ್ನುವಂತಹ ಕುತೂಹಲಕ್ಕಿದೆ. ಇನ್ನೊಂದು ಕಡೆ ಈಗ ಒಂದಷ್ಟು ರೀತಿಯ ವಿಚಾರ, ಒಂದು ಶುಭ ಸೂಚನೆ ಅಂದ್ರೆ ಭಾರತಕ್ಕೆ ಮ್ಯಾಟ್ ಹೆನ್ರಿ ಹ್ಯಾಸ್ ಬೀನ್ ರೂಲ್ಡ್ ಔಟ್ ಅಂತೆ. ಅಂದ್ರೆ ಮ್ಯಾಟ್ ಹೆನ್ರಿ ಇಲ್ಲ ಲೀಗ್ ಹಂತದಲ್ಲಿ. ಭಾರತೀಯ ಬ್ಯಾಟ್ಸ್ಮನ್ ಗಳನ್ನ ಅತಿ ಹೆಚ್ಚಾಗಿ ಕಾಡಿದ್ದು ಅಂದ್ರೆ ಹೆನ್ರಿ ಅವರೇ. 5 ವಿಕೆಟ್ ಅನ್ನ ಪಡ್ಕೊಂಡಿದ್ರು, ಎಲ್ಲ ಮೇನ್ ವಿಕೆಟ್ಸ್ ಅನ್ನ ಕಿತ್ತಿದ್ರು. ಅವ್ರಿಗೆ ಸೌತ್ ಆಫ್ರಿಕಾ ಮ್ಯಾಚ್ ಸಂದರ್ಭದಲ್ಲಿ ಇಂಜೂರ್ಡ್ ಆಗಿದ್ರು. ಇವತ್ತಿನ ಮ್ಯಾಚ್ಗಿಲ್ಲ. ಸೊ ಸ್ವಲ್ಪ ಬ್ಯಾಟ್ಸ್ಮನ್ ಗಳಿಗೆ ಒಂದ್ ಸ್ವಲ್ಪ ನಿರಾಳ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಭಾರತೀಯ ಬ್ಯಾಟ್ಸ್ಮನ್ಸ್ ಗಳಿಗೆ. ಹಾಗೆ ವಿರಾಟ್ ಕೊಹ್ಲಿ ವಿಚಾರದಲ್ಲೂ ಕೂಡ ಸ್ವಲ್ಪ ಭಯ ಇತ್ತು, ಏನೋ ಒಂದ್ ಸ್ವಲ್ಪ ಇಂಜುರಿ ಆಗಿದೆ ಅಂತೆ, ಆಡ್ತಾರೋ ಇಲ್ವೋ ಅನ್ನುವಂತ ಡೌಟ್ ಇತ್ತು. ಬಟ್ ವಿರಾಟ್ ಕೊಹ್ಲಿ ಅವರು ಆಡ್ತಾ ಇದ್ದಾರೆ ಇವತ್ತು. ಆಮೇಲೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರ ವಿಚಾರದಲ್ಲಿ ಗಮನಿಸೋದಾದ್ರೆ ಇದೊಂದು ಕೊನೆಯ ಚಾಂಪಿಯನ್ಸ್ ಲೀಗ್ ಮ್ಯಾಚ್ ಇದ್ದಂತೆ ಕಾಣಿಸ್ತದೆ. ಯಾಕಂದ್ರೆ ಇನ್ನು ನೆಕ್ಸ್ಟ್ 4 ಇಯರ್ಸ್ ಆದ್ಮೇಲೆ ಆಯೋಜನೆ ಗೊಳ್ಳುತ್ತೆ. ಸೊ ಹೀಗಾಗಿ ಅವ್ರು ಅಲ್ಲಿವರೆಗೂ ಇರುವಂತದ್ದು ಆಲ್ಮೋಸ್ಟ್ ಡೌಟ್. ಈ ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲೆ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ವರ್ಲ್ಡ್ ಕಪ್ ಆಡ್ಬೋದೇನೋ, ODI ವರ್ಲ್ಡ್ ಕಪ್ ಆಡ್ಬೋದೇನೋ. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಇವರಿಬ್ಬರ ಪಾಲಿಗೆ ಇದೇ ಕೊನೆಯ ಪಂದ್ಯ ಇದ್ದಂತೆ ಕಾಣಿಸ್ತದೆ. ಬಟ್ ಎಲ್ಲ ಮ್ಯಾಚ್ಗಳಲ್ಲೂ ನಾವು ಮ್ಯಾಚ್ ಆಡುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಇಂತಹ ಒಂದು ನಿವೃತ್ತಿಯ ಘೋಷಣೆಯ ವಿಚಾರಗಳು ಕೇಳಿ ಬರ್ತಾನೆ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಪ್ಟನ್ಸಿ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ನಡೀತಾ ಇತ್ತು. ರೋಹಿತ್ ಶರ್ಮಾ ಅವರು ಬಿಟ್ಬಿಡ್ಬೇಕು ಕ್ಯಾಪ್ಟನ್ಸಿಯನ್ನ, ಯಾಕೆಂದ್ರೆ ಪರ್ಫಾರ್ಮೆನ್ಸ್ ಇಲ್ಲ, ಅವರು ಒಳ್ಳೆ ಫಾರ್ಮ್ ಅಲ್ಲೂ ಕೂಡ ಇಲ್ಲ. ಕ್ಯಾಪ್ಟನ್ಸಿ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು 2 ಇಯರ್ಸ್ ಆದ್ಮೇಲೆ ವರ್ಲ್ಡ್ ಕಪ್ ಇದೆ, ODI ವರ್ಲ್ಡ್ ಕಪ್, ಅದಕ್ಕೆ ಟೀಮ್ ರೆಡಿ ಮಾಡಕ್ಕೆ ಹೊಸ ಕ್ಯಾಪ್ಟನ್ ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಇವತ್ತಿನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಏನಾದ್ರೂ ಗೆದ್ದಿದ್ದೆ ಆದ್ರೆ ರೋಹಿತ್ ಶರ್ಮಾ ಒಂಥರ ಬೂಸ್ಟರ್ ಡೋಸ್ ಇದ್ದಂತೆ. ಅವರು ನೆಕ್ಸ್ಟ್ ವರ್ಲ್ಡ್ ಕಪ್ ವರ್ಗು ಕೂಡ ಕ್ಯಾರಿ ಓವರ್ ಆಗ್ಬೋದು, ಅಥವಾ ಇನ್ನೊಂದು ವರ್ಷ ಅವರಲ್ಲಿ ಇನ್ನೂ ಕೂಡ ಕ್ರಿಕೆಟ್ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಆಡಿಸಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತದೆ. ಕಾದ್ ನೋಡೋಣ ಇವತ್ತಿನ ಮ್ಯಾಚ್ ರಿಸಲ್ಟ್ ಮೇಲೆ ಏನಾಗುತ್ತೆ ಇವರಿಬ್ಬರ ಭವಿಷ್ಯ ಅನ್ನುವಂಥದ್ದು ಕೂಡ ನಿಂತಿದೆ. ಎಸ್, ಈಗಾಗಲೇ ಟಾಸ್ ಗೆದ್ದು ನ್ಯೂಜಿಲೆಂಡ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಈಗಾಗಲೇ ಚಾಂಪಿಯನ್ಸ್ ಫೈನಲ್ ಮ್ಯಾಚ್ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ನಾವು ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಒಂದು ಹಿಸ್ಟ್ರಿ ಇದೆ, ಯಾರು ಯಾವನ್ನ ಗೆಲುವನ್ನ ಸಾಧಿಸುವಂತಹ ಸಂದರ್ಭಗಳಿತ್ತು ಅಂತ ಹೇಳಿ. ಬಟ್ ಭಾರತ ಅಂತೂ ಇಡೀ ವಿಶ್ವದ ಚಿತ್ತ ಇದೀಗ ಈ ಮ್ಯಾಚ್ ನತ್ತ ನೆಟ್ಟಿದೆ. ಯಾರಾಗ್ತಾರೆ ಚಾಂಪಿಯನ್ಸ್ ಅನ್ನುವಂತಹ ಕುತೂಹಲಕ್ಕೆ ಇನ್ನು ಈಗಾಗಲೇ ಮ್ಯಾಚ್ ಆರಂಭ ಆದಾಗ ಗೊತ್ತಾಗುತ್ತೆ ಏನೇನಾಗುತ್ತೆ ಯಾರು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಮ್ಯಾಚ್ಗಳಲ್ಲಿ ಗಮನಿಸಿದ್ರೆ ಬೇಗ ವಿಕೆಟ್ ಹೋಗೋದನ್ನ ಕೂಡ ನಾವು ಗಮನಿಸಿದ್ವಿ. ಅಂತಹ ಪಿಚ್ಗಳು ಕೂಡ ಈಗ ಇದೆ. ಹಾಗಾದ್ರೆ ಏನಾದ್ರೆ ಆ ಪ್ರೆಷರ್ ಅಲ್ಲಿ ಆಟ ಆಡೋದಿದೆಯಲ್ಲ ನವಿತಾ, ಈಗ ಮೇನ್ಲಿ ನಾವು ನೋಡ್ತಾ ಇದ್ದಿದ್ದು ಸೆಮಿಫೈನಲ್ ಸಂದರ್ಭದಲ್ಲಿ ಅವರು ಸೌತ್ ಆಫ್ರಿಕಾ ವಿರುದ್ಧ ಆಡಿದಿದೆಯಲ್ಲ, 300+ ರನ್ ಸ್ಕೋರ್ ಮಾಡಿದ್ರು. ಹಾಗೆ ಅದೇ ರೀತಿಯಾದಂತಹ ಅತ್ಯದ್ಭುತವಾದಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಸೊ ಹೀಗಾಗಿ ಇರುವಂತ ಆತಂಕ ಅದೇ, ಇವರನ್ನ ಎಷ್ಟು ಮಟ್ಟಿಗೆ ಕಟ್ಟಾಗ್ತಾರೆ ಅಷ್ಟರ ಮಟ್ಟಿಗೆ ಭಾರತ ಯಶಸ್ಸನ್ನ ಸಾಧಿಸುತ್ತೆ ಅಂತ. ಯಾಕಂದ್ರೆ ನಮ್ಮಲ್ಲಿ ಒಳ್ಳೆ ಬ್ಯಾಟಿಂಗ್ ಇದೆ ಹೌದು, ಆದ್ರೆ ಇಲ್ಲಿ 250 260 ಎಲ್ಲ ಕ್ರಾಸ್ ಮಾಡಿಬಿಟ್ರೆ ಆಡೋದ್ ಕಷ್ಟ. ಫಾರ್ ಎಕ್ಸಾಂಪಲ್ ನಮಗೆ ಪಾಕಿಸ್ತಾನದ ಮೇಲಿನ ಮ್ಯಾಚ್ ರಿಸಲ್ಟ್ ಇದೆಯಲ್ಲ, ಅದೇ ಬೆಸ್ಟ್ ಎಕ್ಸಾಂಪಲ್.